ದಿ ಕುರಿತಾಗಿ ಒಂದು ಚಿಕ್ಕ ಸುಂದರ ಕಥೆ. ಮರಳಿನ ಮೇಲೆ ಬಿದ್ದ ಎಲೆ. ಒಂದು ಶಾಂತವಾದ ಅರಣ್ಯದಲ್ಲಿ ಗಾಳಿ ಮೃದುವಾಗಿ ಹಾಡುತ್ತಿದ್ದಿತು. ದೊಡ್ಡ ಬಣಸದ ಮರದ ಮೇಲಿನ ಕೊಂಬೆಯಿಂದ ಒಂದು ಹಸಿರು ಎಲೆ ನಿಧಾನವಾಗಿ ನೆಲಕ್ಕೆ ಬಿತ್ತು. ಅದು ತನ್ನ ಮೊದಲ ಸಂಚಾರಕ್ಕೆ ಹೊರಟ ಸೈನಿಕನಂತೆ ಉತ್ಸಾಹದಿಂದ ಇತ್ತು. ನಾನು ಈಗ ಏನು ಮಾಡಲಿ ಎಂದು ಎಲೆ ಗಾಳಿಗೆ ಕೇಳಿತು. ಗಾಳಿ ನಗುತ್ತಾ ಹೇಳಿತು, ಪ್ರಿಯ ಎಲೆ, ನೀನು ಬೀಳುದ್ರು ಪ್ರಕೃತಿಯಲ್ಲಿ ಪ್ರತಿಯೊಬ್ಬರಿಗೂ ಹೊಸ ಕೆಲಸವಿದೆ. ಎಲೆ ನೆಲದ ಮೇಲೆ ಬಿದ್ದು ಅಲ್ಲಿ ಬೆಳೆದಿದ್ದ ಸಣ್ಣ ಗಿಡಕ್ಕೆ ನೆರಳು ಕೊಟ್ಟಿತು. ಮಳೆಗೆಲ್ಲ ಆ ಎಲೆ ನೀರನ್ನು ಹಿಡಿದು ಅದನ್ನೇ ಗಿಡದ ಬೇರುಗಳಿಗೆ ಹರಿಯುವಂತೆ ಮಾಡಿತು. ಕಾಲ ಕಳೆದಂತೆ ಆ ಎಲೆ ಮಣ್ಣಿನಲ್ಲಿ ಮಿಶ್ರವಾಗಿ ಗಿಡಕ್ಕೆ ಆಹಾರವಾಗಿತು. ಸಣ್ಣ ಗಿಡ ದೊಡ್ಡ ಮರವಾಯಿತು ಮತ್ತು ಆ ಮರದ ಮೇಲೂ ಮತ್ತೆ ಸಿರಿಗೆದ್ದ ಹಸಿರು ಎಲೆಗಳು ಹೊರಬಂದವು. ಅವೊಂದರಲ್ಲಿ ಒಂದು ಎಲೆ ಗಾಳಿಗೆ ಕೇಳಿತು, ನಾನು ಬೀಳುವಾಗ ಏನಾಗುವುದು? ಗಾಳಿ ಮತ್ತೆ ನಗುತ್ತಾ ಹೇಳಿತು, ಅದು ಒಂದು ಹೊಸ ಕಥೆಯ ಆರಂಭ. ಪ್ರಕೃತಿಯಲ್ಲಿ ಅಂತ್ಯವೆಂಬುದೇ ಇಲ್ಲ. ಪ್ರತಿ ಅಂತ್ಯವೂ ಹೊಸ ಆರಂಭಕ್ಕೆ ದಾರಿ ಮಾಡುತ್ತದೆ.